ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ ತಿಂಗಳು ಬಂದಿರುವಂಥ ಸಂಕಷ್ಟ ಚತುರ್ಥಿ ಯಾವತ್ತು, ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಅದರಲ್ಲೂ ಈ ತಿಂಗಳು ಬಂದಿರುವಂಥ ಸಂಕಷ್ಟಹರ ಚತುರ್ಥಿ ಬಹಳನೇ ವಿಶೇಷ. ಯಾಕಂದರೆ ಇದು ಅಂಗಾರಕ ಸಂಕಷ್ಟ ಚತುರ್ಥಿ. ಹಾಗಾಗಿ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಹಾಗೆ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವೈಶಾಖ ಮಾಸದಲ್ಲಿ ಬಂದಿರುವಂಥ ಸಂಕಷ್ಟಹರ ಚತುರ್ಥಿಯನ್ನು ನಾವು ಏಕದಂತ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ. ಈ ಏಕದಂತ ಸಂಕಷ್ಟಹರ ಚತುರ್ಥಿ ಈ ವರ್ಷ ಅಂದರೆ 2026ನೇ ಇಸವಿಯಲ್ಲಿ ಮೇ 5ನೇ ತಾರೀಕು ಮಂಗಳವಾರ ದಿನ ಬಂದಿದೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ತಿಂಗಳಿಗೆ ಒಂದು ಸಂಕಷ್ಟಹರ ಚತುರ್ಥಿ ಬರುತ್ತೆ. ಈ ರೀತಿ ಬರುವಂಥ ಸಂಕಷ್ಟಹರ ಚತುರ್ಥಿ ಯಾವ ದಿನ ಮಂಗಳವಾರ ದಿವಸ ಬಂದಿರುತ್ತೋ ಅದು ಬಹಳನೇ ವಿಶೇಷ. ಯಾಕಂದರೆ ಮಂಗಳವಾರ ಬರುವಂಥ ಸಂಕಷ್ಟಹರ ಚತುರ್ಥಿಯನ್ನು ನಾವು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ. ಯಾರು ಈ ಅಂಗಾರಕ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡ್ತಾರೋ ಅಂಥವರಿಗೆ 21 ಸಂಕಷ್ಟಹರ ಚತುರ್ಥಿಗಳು ಆಚರಣೆ ಮಾಡಿದಂತಹ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿನೇ ಅಂಗಾರಕ ಸಂಕಷ್ಟಹರ ಚತುರ್ಥಿಗೆ ಹೆಚ್ಚಿನ ಮಹತ್ವವಿದೆ. ಇವಾಗ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಚತುರ್ಥಿ ತಿಥಿ ಆರಂಭವಾಗುವಂಥದ್ದು ಮೇ 5ನೇ ತಾರೀಕು ಮಂಗಳವಾರ ದಿವಸ ಬೆಳಗಿನ ಜಾವ 5:24 ಮೇ 6ನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ 7:51 ಅಂತ್ಯವಾಗ್ತಾ ಇದೆ. ಪೂರ್ಣ ಪ್ರಮಾಣದ ಚತುರ್ಥಿ ತಿಥಿ ನಮಗೆ ಮೇ 5ನೇ ತಾರೀಕು ಮಂಗಳವಾರ ದಿವಸ ಬಂದಿದೆ. ಹಾಗೆ ಸೂರ್ಯೋದಯ ಮತ್ತು ಚಂದ್ರೋದಯ 2 ದಿನ ಕೂಡ ಮೇ 5ನೇ ತಾರೀಕಿಗೆ ಬಂದಿರೋದ್ರಿಂದ ಆವತ್ತಿನ ದಿವಸವೇ ನಾವು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ. ಇನ್ನು ಮೇ 5ನೇ ತಾರೀಕು ಮಂಗಳವಾರದ ದಿವಸ ಯಾವ ಸಮಯದಲ್ಲಿ ಚಂದ್ರೋದಯ ಆಗುತ್ತೆ ಅಂತ ಕೇಳೋದಾದರೆ ರಾತ್ರಿ 9 ಗಂಟೆಯಿಂದ 10:30 ಅಂದರೆ 10:15 ಒಳಗಡೆ ಚಂದ್ರೋದಯ ಆಗುತ್ತೆ ಅಂತ ತಿಳಿಸಿದ್ದಾರೆ. ಆ ಸಮಯದಲ್ಲಿ ನೀವು ಎತ್ತರದ ಪ್ರದೇಶಕ್ಕೆ ಹೋಗಿ ಚಂದ್ರನನ್ನು ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸಬಹುದು. ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಕೇಳೋದಾದರೆ ನಿಮಗೆ ಪೂರ್ತಿ ದಿವಸ ಚತುರ್ಥಿ ತಿಥಿ ಇರೋದ್ರಿಂದ ಬೆಳಗ್ಗೆನೇ ನೀವು ತಲೆ ಸ್ನಾನ ಮಾಡಿಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು. ಇವತ್ತಿನ ದಿವಸ ಏಕದಂತ ಸಂಕಷ್ಟಹರ ಚತುರ್ಥಿ ಜೊತೆ ಅಂಗಾರಕ ಸಂಕಷ್ಟ ಚತುರ್ಥಿ ಕೂಡ ಬಂದಿದೆ. ಹಾಗಾಗಿ ನಾನು ಇವತ್ತು ಉಪವಾಸವಿದ್ದು ಗಣೇಶನನ್ನು ಪೂಜೆ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಹಿಡಿದು ಗಣಪತಿಗೆ ಅರ್ಪಿಸಿ ಆ ನಂತರ ನಿಮ್ಮ ಉಪವಾಸವನ್ನು ಹಾಗೆ ಪೂಜೆಯನ್ನು ಆರಂಭ ಮಾಡಬೇಕು. ಆರೋಗ್ಯ ಸಮಸ್ಯೆ ಇರೋರು ಅಥವಾ ಪೂರ್ತಿ ದಿನ ಉಪವಾಸ ಇರೋದಕ್ಕೆ ಆಗೋದಿಲ್ಲ ಅಂತ ಅನ್ನೋರು ಹಾಲು ಹಣ್ಣನ್ನು ಸೇವನೆ ಮಾಡ್ತಾ ನೀವು ಉಪವಾಸವನ್ನು ಇರ್ಬೋದು. ಚಂದ್ರೋದಯ ಆದ ನಂತರ ನೀವು ಉಪವಾಸವನ್ನು ಅಂತ್ಯಗೊಳಿಸಬಹುದು. ಇನ್ನು ಸರಳವಾಗಿ ಗಣಪತಿಗೆ ಪ್ರಿಯವಾಗಿರುವಂಥ ವಸ್ತುಗಳು, ಪತ್ರೆಗಳು, ಹೂಗಳನ್ನು ಅರ್ಪಿಸಿ 21 ಕರ್ಜಿಕಾಯಿ ಆಗಲಿ, ಮೋದಕ ಆಗಲಿ ಅಥವಾ ಕಡಲೆಕಾಳು ಉಸ್ಲಿ ಆಗಲಿ, ಮೊಸರನ್ನ ಆಗಲಿ ಮಾಡಿಟ್ಟು ನೈವೇದ್ಯಕ್ಕೆ ನೀವು ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆಯನ್ನು ಸರಳವಾಗಿ ಮಾಡಿದರೆ ಸಾಕಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಏಕದಂತ ಸಂಕಷ್ಟಹರ ಚತುರ್ಥಿ ಜೊತೆ ಬಂದಿರುವಂಥ ಅಂಗಾರಕ ಸಂಕಷ್ಟ ಚತುರ್ಥಿ ಯಾವತ್ತು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಇನ್ನು ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ ಅನ್ನೋದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗಲು ಕಮೆಂಟ್ ಮುಖಾಂತರ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಬರ್ತೀನಿ. ಧನ್ಯವಾದಗಳು.